ಖುಷಿ ಆದ್ರೂ ದುಃಖ ಆದ್ರೂ ಅಳ್ತಾಳೆ. ಮುಂದೆಗಡೆನೆ ಚೇರ್ ಹಾಕ್ಬಿಟ್ಟು ಬಿಟ್ಟು ಒಂದು ರೂಪಾಯಿ ಇಸ್ಕೊಳ್ದೆ, ಟಿಕೆಟ್ ತಗೊಳ್ದೆ, ಒಳಗಡೆ ಕಳಿಸ್ಕೊಟ್ರು. ಕ್ಯೂಟಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಫ್ಲ್ಯಾಶ್ ಶೋ ತೋರಿಸ್ತೀನಿ ಅಂತಂದರೆ ಬಿಕಾಸ್ ತುಂಬ ಟ್ರಾಫಿಕ್ ಇದೆ ಆ್ಯಂಡ್ ಫ್ಲವರ್ ಶೋಲು ತುಂಬ ಕ್ರೌಡ್ ಇತ್ತು, ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಸೊ ಇವಾಗ ನಾವು ಬಾಂಬೆ ಸರ್ಕಸ್ಸಿಗೆ ಬಂದಿದ್ದೀವಿ. ಇಲ್ಲಿ ಏನೇನು ಮಾಡ್ತಾರೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ಕಸ್ ಎಲ್ಲ. ನಾನು ಯಾವತ್ತೂ ನೋಡಿಲ್ಲ ಸರ್ಕಸ್ಸು. ಚಿಕ್ಕ ವಯಸ್ಸಲ್ಲೇನೋ ಚಿಕ್ಕ ಪುಟ್ಟ ಸರ್ಕಸ್ ನೋಡ್ತಿದ್ದೆ, ಈ ಥರದ್ದೆಲ್ಲ ದೊಡ್ಡದೆಲ್ಲ ನೋಡಿಲ್ಲ ನಾನು. ಹೇಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಮತ್ತು ನಿಶಾ ಬಂದಿದ್ದೀವಿ. ಆ್ಯಂಡ್ ಫಸ್ಟೆಲ್ಲ ಅನಿಮಲ್ಸ್ ಇಟ್ಕೊಂಡೆಲ್ಲ ಮಾಡ್ತಿದ್ರು, ಅದು ಇವಾಗ ಬ್ಯಾನ್ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಹೆಂಗೆ ಅಂತಂದರೆ ನಿಮಗೆ ಪ್ಲೇಸ್ ಮೇಲೆ ನಿಮಗೆ ಪ್ರೈಸ್ ಕೊಡ್ತಾರೆ. ಫ್ರಂಟ್ ಬೇಕು ಅಂತಂದರೆ 400 ಆ್ಯಂಡ್ ಬ್ಯಾಕ್ ಸೈಡ್ ಬೇಕಂದರೆ 300. ಅದಕ್ಕಿಂತ ತುಂಬ ಹಿಂದೆ ಅಂದರೆ 200 ಆಗುತ್ತೆ. ಆಮೇಲೆ 2 hours ಶೋ ಕೊಡ್ತಾರೆ. ಸೊ ಒಳಗಡೆ ಹೋಗಿ ಆ್ಯಂಡ್ ಫುಡ್ಡು ಕೂಡ ಇದೆ ಇಲ್ಲಿ. ಫುಡ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಅಂತ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಶೋಸ್ ಯಾವ್ದ್ಯಾವುದು ಅಂದರೆ 1 o'clock ಒಂದು ಶೋ, 4 o'clock ಆ್ಯಂಡ್ 7 o'clock ಶೋಸ್ ಇರುತ್ತೆ. ಸೊ ಇನ್ನೂ ಇದು ಒಂದು 3 to 4 days ಇರ್ಬೋದು. ಇವತ್ತು October 4th. ಸೊ ದಸರಾ ಮುಗಿದ ಮೇಲೂ ಇರುತ್ತಂತೆ. ಸೊ ಯಾರ್ಯಾರು ವಿಸಿಟ್ ಮಾಡಬೇಕು ಅನ್ಕೋತಾ ಇದ್ದೀರಾ ಬರ್ಬೋದು, ನೋಡ್ಬೋದು. ಹಾಗೆ ಹೇಗೆ ಅನಿಸ್ತು ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಓಕೆನಾ? ಬನ್ನಿ ಹೋಗೋಣ ಒಳಗಡೆ. ಹೇಗನ್ಸ್ತು ಮಕ್ಕಳದ್ದು ಸರ್ಕಸ್? ಚೆನ್ನಾಗಿದೆ. ಏನು ನೊಕ್ಕಿ ನೊಕ್ಕಿ ಬೀಳ್ತಾಳೆ ಇವಳು. ಮಕ್ಕಳು ಕ್ಯೂಟ್ ಆಗಿದ್ರು. ಚೆನ್ನಾಗಿದೆ. ಯಾರು ಗೊತ್ತೇ ಇಲ್ಲ. ಎಲ್ಲ ಒಳ್ಳೆ ಇಂಡಿಯಾದವ್ರಂತೂ ಅಲ್ಲ, ಯಾವುದೋ ಒಂದು ಬೇರೆ ದೇಶದಿಂದ ಬಂದ್ಬಿಟ್ಟವ್ರು. ನೋಡೋಕ್ಕೆಲ್ಲ ಹಂಗೆ ಅವರೇ. ಏನೋ ಕತ್ತಿಯೆಲ್ಲ ಇಟ್ಕೊಂಡು ಏನೋ ಮಾಡ್ತವ್ರೆ. ನೋಡಿ ನಿಮಗೆ ತೋರಿಸ್ತೀನಿ. ಅಮ್ಮ ಎಂಥ ಟ್ರಿಕ್ ಅಂದರೆ ಇದು. ಅದೇ ಒಂದು ಪಿಂಕ್ ಪಾಂಗ್ ಬರುತ್ತಲ್ಲ ಸ್ಟಿಕ್ಕು, ಹೆಂಗೆ ಒಳಗೆ ಹೋಗ್ತಾ ಹೋಗ್ತಾ ಅದು ಇದಾಗತ್ತೆ. ಆರ್ಟಿಫಿಷಿಯಲ್ ನೈಫ್ ಅದು. ಹೌದಾ? ಇನ್ನೇನು ಅವನು ಇನ್ನೇನು ಒರಿಜಿನಲ್ ಹಾಕೊಂಡ್ಬಿಡ್ತಾನ. ಇವಾಗ ನೋಡ್ಕೊಳ್ಳಿ, ಮೇಲಿನ ಅವನು ಹಿಂಗೆ ಮಾಡ್ತಿರ್ತಾನೆ, ಪುಷ್ ಮಾಡ್ತಿದ್ದಾನೆ, ಗೊತ್ತಾಯ್ತಾ? ಅದು ಒಳಗಡೆ ನೈಫು ಇದಾಗಿರುತ್ತೆ ಒಳಗಡೆ. ಎಲ್ಲರೂ ಮಳ್ ಮಾಡ್ತಾನೆ. ಓ ವಾವ್, ಬಟ್ ಸ್ಟಿಲ್ ಆಯ್ತು, ಅವ್ರ ಕಲೆಗೆ ಬೆಲೆ ಕೊಡೋಣ. ಎಲ್ಲ ಹುಡುಗರು ಇದಕ್ಕೆ ಕಾಯ್ತಾ ಇದ್ರು ಪಾರ್ಕಿಂಗ್ ಹತ್ರ. ಅದು ಏನ್ ಮಾಡ್ತಾರ ಅವರು ನೋಡು, ಅದು ಪಾಟ್ ಹಿಡ್ಕೊಂಡು ಇಬ್ರು ಬ್ಯಾಲೆನ್ಸ್ ಮಾಡ್ತಾರೆ ಸ್ಕಿಪ್ಪಿಂಗ್ ಇದ್ರಲ್ಲಿ. ಹಂಗೆ ಹಿಡಿಯೋದು ಸೇಮ್ ನಂತರನೇ ಹಿಡಿತಿಲ್ವಾ? ನಾನು ಹಂಗೆ ಹಿಡಿಯೋದು ಮನೇಲಿ. ನಾನು ನಿಶಾ ಹಂಗೆ ಆಡ್ತೀವಪ್ಪ. ಓ ಇಟ್ ಹ್ಯಾಪನ್ಸ್. ಪರವಾಗಿಲ್ಲ ಬಿಡೋಣ, ಹೋಗ್ಲಿ. ಓ ಇವಾಗ ಎರಡೆರಡು. ಈಗ ಹೇಳಿ ಏನಾಯ್ತು? ಏನಾಯ್ತು ಅಂದರೆ ಆ್ಯಕ್ಚುಲಿ ನಾವು ಫಸ್ಟ್ ಬಂದ್ವಾ. ಫ್ರಂಟ್ ಅಂದರೆ 400 rupees. ಟು ಬಿ ಹಾನೆಸ್ಟ್ ನನಗೆ ಹೆಂಗಿರುತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಗೊತ್ತಿಲ್ಲ. ಸೊ ನಾನು ಯೋಚನೆ ಮಾಡಿದೆ ಹೆಂಗಿರುತ್ತೆ ಏನು. ಒಂದ್ಸಲ ಒಳಗಡೆ ನೋಡಿದ್ರೆ ಎಷ್ಟಾದರೂ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಬಟ್ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಮತ್ತೆ ಪಾರ್ಕಿಂಗಿಗೂ ದುಡ್ಡು ಕೊಟ್ಟು ಪಾರ್ಕಿಂಗಿಗೂ ಮಾಡಿ ಅವ್ರು ಒಳಗಡೆ ಪರ್ಮಿಷನ್ ಇಲ್ಲ ಅಂತ ಅಂದರು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ.
ನಾವು ವಾಪಸ್ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ನಾನು ಸುಮ್ಮನೆ ಕೇಳಿದೆ, ಪಾರ್ಕಿಂಗಲ್ಲಿದ್ದರು ಒಬ್ರು ಲೇಡಿ, ಅವ್ರನ್ನ ನೀನು ಪರ್ಮಿಷನ್ ಕೊಡ್ಸೋಕ್ಕಾಗತ್ತಾ ಅಂತ. ಅವರಂದರು ಸರಿ ಕೇಳ್ತೀವಿ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದರು. ಅಲ್ಲಿ ಮ್ಯಾನೇಜರ್ ಏನಿರ್ತಾರೆ ಆರ್ಗನೈಸರು, ಹಿಂಗೆ ಸರ್ ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀವಿ ಬ್ಲಾಗ್ಸ್ ಅಂತ ಹೇಳಿದಕ್ಕೆ ಅವರು ಹೌದೌದಾ ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ಮುಂದೆಗಡೆನೆ ಚೇರ್ ಹಾಕ್ಕೊಟ್ಟು ಬಿಟ್ಟು ಒಂದು ರೂಪಾಯಿ ಇಸ್ಕೊಳ್ದೆ, ಟಿಕೆಟು ತೊಗೊಳ್ದೆ, ಒಳಗಡೆ ಕಳಿಸ್ಕೊಟ್ರು. ಚೆನ್ನಾಗಿ ಮಾಡಿ ಓಕೆ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲ ಪ್ರೋತ್ಸಾಹ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಅವ್ರು ಯಾರೇ ಆಗಿದ್ರು ತುಂಬ ಥ್ಯಾಂಕ್ಸ್ ನಮಗೆ. ನೋಡಿ ಅಲ್ಲಿ ರಿಸರ್ವ್ಡ್ VIP ಫ್ರಂಟಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಒಂದು ಆಗಿದ್ದ ಸ್ಟೋರಿ. ವಿತೌಟ್ ಬ್ಯಾಲೆನ್ಸು, ಜಸ್ಟ್ ಬೈ ಲೆಗ್ಗು ಆ ರೋಪ್ಸ್ ಥರ ಇರೋದನ್ನ ಕ್ರಾಸ್ ಮಾಡ್ತಾ ಇದ್ದಾರೆ. ಸೇಮ್ ನನ್ನ ಥರನೇ ಮಿಷನ್ ಸ್ಕಿಲ್ಸ್ ಎಲ್ಲ ಬಂದಿದೆ. ವಾವ್, ನಾನೇ ಹೋಗಿ ಹೇಳ್ಕೊಂಡು ಸೇಮ್ ನೀನು ಹಿಂಗೆ ಅಲ್ವಾ ಮೇಡಮ್ ಮನೇಲಿ? ನೈಸ್. ಬಟ್ ಸ್ಟಿಲ್ ಹಿಂದೆಗಡೆ ರೋಪ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್. ಪಾಪ ಬಿದ್ದರೆ ಅಲ್ಲೂ ಇರಲ್ಲ, ಮೈ ಮೂಳೆನೂ ಇರಲ್ಲ. ನೋಡಿ ರೋಪ್ ಹಾಕೊಳ್ತಾ ಇದ್ದಾರೆ. ಏನೋ ಬಿಚ್ತಾ ಇದ್ದಾರೆ. ಬಿಚ್ಚಿದ್ರಾ? ಏನೋ ಹಿಡ್ಕೊಂಡ್ರು ಬಾಯೊಳಗಡೆ. ಬಾಯಲ್ಲಿ ಅಪ್ಪ. ವಾವ್ ವಾವ್, ನೈಸ್. ಪಾಪ ಎಷ್ಟು ಹಾರ್ಮ್ಫುಲ್ ಗೊತ್ತಾ ಅದು, ಎಷ್ಟು ಇದು ತಗೊಂಡು ಮಾಡಿದ್ದಾರೆ ಅವರು. ಗುಂಡಿಗೆ ಬೇಕು ಅದನ್ನ ಮಾಡಕ್ಕೆ. ಬೀಯಿಂಗ್ ಎ ಗರ್ಲ್, ವೆರಿ ನೈಸ್. ಫ್ರೀಯಾಗಿ ಕೊಡ್ತವ್ರೆ. ಮೇ ಬಿ ನಾವು ದುಡ್ಡು ಕೊಟ್ಟು ಬಂದಿಲ್ವಲ್ಲ ಅದಕ್ಕೆ ಅನ್ಸುತ್ತೆ. ಅವ್ರಿಗೆಲ್ಲ ಫ್ರೀಯಾಗಿ ಕೊಡ್ತವ್ರೆ. ಅವ್ರು 400 ರೂಪಾಯಿ ಕೊಟ್ಬಿಟ್ಟು ಬಂದಿರೋರು, ಫ್ರಂಟ್ ಲೈನಲ್ಲಿ ಇರೋರು. ಅವ್ರಿಗೆಲ್ಲ ಬಿಟ್ಟಿ ಪಾಪ್ಕಾರ್ನ್ ಕೊಡ್ತಾರೆ, ನಮಗೆ ಕೊಡ್ತಾ ಇಲ್ಲ. ಅದು VIP ಸೀಟಲ್ಲಿ ಕೂತಿದ್ದೀವಿ ನಾವು. ಇರೋದು ಸ್ವಲ್ಪ ಕರೆದು ಕೇಳ್ತೀನಿ ಯಾರನ್ನಾದ್ರು. ಎಲ್ಲರಿಗೂ ಫ್ರೀ ಡಿಸ್ಟ್ರಿಬ್ಯೂಟೇ ಮಾಡ್ತಿರ್ಬೇಕು ಅನ್ಸುತ್ತೆ. ಹಿಂದೆಗಡೆನೂ ಮಾಡ್ತಿದ್ದಾರೆ. ಫ್ರೀಯಾಗಿ ಕೊಟ್ಬಿಡ್ತಾರೆ. ಓಹೋ, ಇವ್ರಿಗೆ ಬರೀ ನೈಫ್ ಇಷ್ಟ ಅನ್ಸುತ್ತೆ ಹುಡುಗನ್ಗೆ. ಬರೀ ನೈಫ್ದೆ ಸ್ಟಂಟ್ಸು. ಬಟ್ ಸ್ಟಿಲ್ ಓಕೆ, ನೈಸ್. ನಾವು ಕಾಣ್ಲಿಲ್ವೇನೆ ಇಬ್ರು? ನಮಗೆ ಪಾಪನ್ ಕೊಡ್ದೆ ತಗೊಂಡೋದ್ರು. ಹಾಗಾದ್ರೆ ನಾನು ಬ್ಲಾಗಲ್ಲಿ ಕಟ್ ಮಾಡ್ತೀನಿ ಇದನ್ನ. ಕೊಡ್ತಾನೆ ಅನ್ಸುತ್ತೆ ಕಣೆ. ನೋಡ್ದೆ. ಥ್ಯಾಂಕ್ ಯು. ಮುಂದಿನ ಪ್ರದರ್ಶನ ಈಗ ನೋಡಿ ಮಕ್ಕಳ ಸಿಕ್ತು. ಕೊಡದೆ ಹೋಗ್ಬೇಕಿತ್ತು. ಎಲ್ಲರಿಗೂ ಬಿಟ್ಟಿ ಕೊಟ್ಬಿಟ್ಟು ನಮಗೆ ಕೊಡದೆ ಹೋಗ್ತಾ ಇದ್ರು. ಇಸ್ಕೊಂಡ ಕೊಡೋ ತಗೋ ಚೆಲ್ಲಲು. ನೋಡಿ ನೋಡಿ ನಮ್ಮ ಮಕ್ಕಳು ಬೇಕಾದವರು ಬಂದ್ರು ಬರ್ತಾ ಇದ್ದಾರೆ. ಮತ್ತೆ ಪ್ರಾಹಿಬಿಟೆಡ್ ಅಂತಿದ್ರು. ವಾವ್, ಗುಂಡ ಚಂಪು ಇಬ್ರು ಇಲ್ಲ ಅವ್ರೆ. ಕ್ಯೂಟ್ ಆಗಿದಾವೆ. ಅದು ಲ್ಯಾಬು. ಬ್ಲ್ಯಾಕ್ ಕಲರ್ದು ಯಾವುದು? ಅದು ಲ್ಯಾಬ್. ಒಂದು 4 ಲ್ಯಾಬು. ಇದು ಲ್ಯಾಬೇ. ಇದೆಲ್ಲ ಜಾಸ್ತಿ ಕೂದಲಿರೋದು ಗೊತ್ತಿಲ್ಲ ಯಾವುದು ಅಂತ. ಅಂದ್ರೆ ಅನಿಮಲ್ಸ್ ಅಂದ್ರೆ ಡಾಗ್ಸ್ ಅಲೋಡ್ ಅನ್ಸುತ್ತೆ. ಅದೇ ಈ ಆನೆ, ಹುಲಿ ಅದೆಲ್ಲ ಪ್ರಾಹಿಬಿಟೆಡ್ ಕಣೆ. ನೋಡು, ಅದು ಬರೀ ಸುಸ್ಸು ಮಾಡೋದೇ ಜ್ಞಾನ ಅದಕ್ಕೆ. ನಿಜ ನಾಯಿಗಳು ಮಾಡ್ತಾವ. ನಮ್ ಗುಂಡ ಚಂಪುನು ಕರ್ಕೊ ಬರ್ಬೋದಿತ್ತಲ್ಲ. ಒಳ್ಳೆ ಸಾಕು. ಅಯ್ಯೋ ಪೊಚ್ಚಿ ವೆರಿ ನೈಸ್. ಸಾರ್ಥಕ. ಈ ಬಾಂಬೆ ಸರ್ಕಸ್ಗೂ ಬಂದಿದ್ಕು ಸಾರ್ಥಕ ಆಯ್ತು.
ಎರಡೆರಡು ಹಾಕಿ ಬಾಯ ಕೂಡ ತಿಂತಾವಳೆ. ಇವ್ನ ಪಕ್ಕ ಚಂಪುನ ಅಲ್ವಾ? ಎಗರದೆ ಹೋಯ್ತವನೆ ಸೋಂಬೇರಿ ನನ್ನ ಮಗ. ಅಯ್ಯೋ ಅದು ಎಷ್ಟು ಆಕ್ಟಿವ್ ಇದೆ. ನೀ ಎಲ್ಲ ಅದೇ ಮಾಡ್ತಾ ಇರೋದು. ವಾವ್, ವಿಜಿಲ್ ಹೊಡಿಯಕ್ಕೆ ಬಂದಿದ್ರೆ ಎಷ್ಟು ವಿಜಿಲ್ ಹೊಡಿತಿದ್ನೋ. ಅಂದರೆ ವಿಜಿಲ್ ಹೊಡಿಯಕ್ಕೆ ಬರೆಯಲ್ವೇ? ನಿನಗೆ ಬರುತ್ತಾ ವಿಜಿಲ್ ಹೊಡಿಯೋಕ್ಕೆ? ವಿತೌಟ್ ಸೌಂಡ್. ಅವ್ರು ಯಾರು ಹೊಡೆದ ಹೊಡಿ ಎಷ್ಟರಲ್ಲಿ. ಲ್ಯಾಬೋ ಲಾಸ್ಟ್ ಬಂದು ನೋಡಿ ಹೆಂಗ್ ಹೋಗ್ತೈತೆ. ಅಳ್ತಾವಳೆ. ಇವಳಿಗೆ ತುಂಬಾ ಖುಷಿ ಆದ್ರೂ ದುಃಖ ಆದ್ರೂ ಅಳ್ತಾಳೆ. ನಾಯಿಗಳನ್ನ ನೋಡಿ ಆನಂದ ಬಾಷ್ಪ ನಿಶಾ ಅವರಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಸೋ ಕ್ಯೂಟ್. ನಮ್ ಗುಂಡ ಚಪ್ಪುಗೆ ತರ ಸ್ಕಿಲ್ ಇಟ್ಬಿಟ್ಟಿದ್ರೆ ಹೋಗ್ಲಿ ಬಿಡಿ ನಿಶಾ ಅವ್ರೆ, ಅಳ್ಬೇಡಿ. ಗುಡ್ಡ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದ ಡಾಗ್ಸ್ ಬರುತ್ತಂತ? ಇವಳಿಗೂ ನನಗೂ, ಯಾಕಂದ್ರೆ ನಮ್ಮನೇಲಿ 2 ನಾಯಿ ಇದೆ ಅಲ್ಲ, ವೆರಿ ಪೆಟ್. ನೋಡಿ ಅಳ್ತಾವಳೆ. ಹೊರ್ಕ ಹೋಗ್ಲಿ ಕಣ್ಣು. ಕೊಡಿ ಇನ್ನೊಂದು. ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಈಗ. ಖಾಲಿನೇ ಆಗಿದೆ. ಅದು ನೋಡಿ ಸ್ಕಿಪ್ಪಿಂಗ್ ಮಾಡ್ತಿದ್ದಾರೆ ಅದ್ರ ಮೇಲೆ. ಈಗ ಅದರ ಮೇಲೆ ಅವರ ಬ್ಯಾಲೆನ್ಸ್ ನೋಡಿ. ಚೇರ್ಗೋಸ್ಕರ ಅಷ್ಟು ಕಚ್ಚಾಡ್ತಾರೆ. ಇಲ್ಲಿ ಬಂದು ಎತ್ಕೊಂಡೋಗಿ ಚೇರ್ನ. ಹೆಂಗೆಲ್ಲ ಮಾಡಿರ್ತಾರಲ್ಲ, ಚೆನ್ನಾಗಿದೆ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಸಂಡೇ ಟೈಮ್ ಬಂದರೆ ಆಗ್ತಿದ್ರು. ಆದರೆ ಈ ಥರ ಎಲ್ಲ ಪ್ರೊಫೆಷ್ನಲ್ ಆಗಲ್ಲ, ಏನೋ ಒಂದು ಚಿಕ್ಕ ಪುಟ್ಟದಾಗಿ. ಬಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಎಂಜಾಯಿಂಗ್ ಇಟ್. ಚೆನ್ನಾಗಿದೆ. ಬನ್ನಿ, ಇನ್ನೂ 1 ತಿಂಗಳವರೆಗೂ ಇರ್ತಾರೆ ಅಲ್ವೇನೆ? ಇರುತ್ತಂತೆ ಇವರು ಅಣ್ಣ ಹಂಗಂದ್ರು. ಏನು ಮಾಡ್ತಿದ್ದಾರೆ ನಿಶಾ? ಅದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬಾ. ಇವರು ಕೊಟ್ಟಿರೋದನ್ನ ತಗೋಬಾರ್ದು, ಕೊಟ್ಬಿಡ್ತಾರೆ ಬಂದ್ಬಿಟ್ಟು. ಆಮೇಲೆ ದುಡ್ಡು ಕೊಡಿ ಅಂತ ಬಂದ್ಬಿಡ್ತಾರೆ. ದುಡ್ಡು ಕೇಳಿದ್ರ ಪಾಪ್ಕಾರ್ನ್ಗೆ? ಕೊಡ್ಲಿಲ್ಲ ನಾವು. ಅಟ್ಲೀಸ್ಟ್ ಅವರು ಬೇಕಾ ಇಷ್ಟು ರೂಪಾಯಿ ಅಂತ ಏನೂ ಹೇಳಲಿಲ್ಲ. ಬಂದ್ರು ಸುಮ್ಮನೆ ನಾವೇನೋ ಫ್ರೀಯಾಗಿ ಕೊಡ್ತವ್ರೆ ಅಂತ. ಬೇಡ 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 ಬೇಡ. ಹಾಕಿದ್ಲು ಹಾಕಿದ್ಲು ಹಾಕಿದ್ಲು.
ಡಿಫಿಕಲ್ಟೀಸ್ ಸರ್ಕಸ್ ಸ್ಟಂಟ್ಸ್ ಎಲ್ಲ ಹುಡುಗಿರೇ ಮಾಡ್ತಾ ಇರೋದು, ಅಂತ ಹುಡುಗರು ಮಾಡ್ತಿಲ್ಲ ಅಂತಲ್ಲ ಹೇಳ್ತಿರೋದು. ಕಷ್ಟವಾದಿದ್ದೆಲ್ಲ ಗರ್ಲ್ಸೇ ನೋಡಿ ಪಾಪ. ವೆರಿ ನೈಸ್. ಆಗತ್ತಾ ಆಗಲ್ವಾ? ಆಗುತ್ತೆ ಆಗುತ್ತಾ? ಆಗುತ್ತೆ. ಆಗಿಲ್ಲ ಅಂತಂದ್ರೆ ಇವಾಗ ಊಟ ನೀನು ಕೊಡಿಸ್ಬೇಕು. ಓಕೆ, ಹಾಗಾದ್ರೆ ನೀನು ಆಯ್ತು. KFC ಕೊಡಿಸ್ಬೇಕು. ಆಯ್ತು, ಕೊಡಿಸ್ತೀನಿ. KFC ತಾನೇ ಕೊಡಿಸ್ತೀನಿ. ಅವರ ಭಾಷೆ ಹಾಡಿಗೆ ಡ್ಯಾನ್ಸ್ ಅಂತೆ ಎಲ್ಲ. ಏನು ಅವಾಗಿಂದ ನಗ್ತಾನೆ ಅವರೇ, ಒಬ್ರು ಸುಮ್ಮನಿಲ್ಲ, ನಗ್ತಾನೆ ಇರ್ತಾರೆ. ಸ್ಮೈಲಿಂಗ್ ಫೇಸು ಯಾವಾಗ್ಲೂ. ನಮ್ಮೆಲ್ಲರ ಚಪ್ಪಾಳೆ. ಬೈಕ್ ಪ್ರದರ್ಶನ. ಮುಂದೆ ಇರೋದು ನಾನು, ಹಿಂದೆ ಇರೋದು ನಿಶಾ. ಕ್ಯೂಟ್ ಕ್ಯೂಟ್ ಆಗಿ ವೈಟ್ ಕಲರು, ರೆಡ್ ಕಲರ್, ಸ್ಕೈ ಬ್ಲೂ, ಆರೆಂಜ್, ಎಲ್ಲೋ ಎಲ್ಲೋ, ಎಲ್ಲ ಥರದ ಪ್ಯಾರೆಟ್. ಕೆರೋಸಿನ್ ಕುಡಿದಿರೋದು. ಅವಳು ಕೆರೋಸಿನ್ ಕುಡಿತಾವಳೆ. ಓ ಮೈ ಗಾಡ್. ಇವಾಗ ಏನ್ ಮಾಡ್ತಾರೆ, ಬುಕ್ ಅಂತ ಒಳಗೆ ಬಾಯಿಂದ ಬಿಡ್ತಾರೆ ನೋಡ್ಕೊ. ಅದೇ ಸ್ಮೆಲ್ ಅಲ್ವಾ? ಬಮ್ ಅಂತಿದೆ. ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ನೋಡ್ತಿದ್ದೆ, ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಲಾಸ್ಟ್ ಫೈನಲ್. ಬಾಯೊಳಗಾಕೋ. ಈ ಸುಡ್ತಿರೋ ಟೀನೇ ನನಗೆ ಕುಡಿಯೋಕ್ಕಾಗ್ತಾ ಇಲ್ಲ. ವಾವ್. ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವರಿಗೆ. ಅದ್ರ ತಲೆ ಮೇಲೆ ಇದು ಇಟ್ಕೋತಾರೇನೋ. ಇವಾಗ ಸರ್ಕಸ್ಸಿಗೆ ಒಂದು ಕಳೆ ಬಂತು. ಇದನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ. ಸ್ಯಾಟರ್ಡೆ ನಮ್ಮ ಮನೆ ಹತ್ರ ಆಗ್ತಿದ್ರು. ಸೇಮ್ ಇದೊಂದು, ಅದು ಚಿಕ್ಕ ಹುಡುಗಿ ಮಾಡ್ತಿದ್ಲು. ಅದ್ರ ಮೇಲೆ ನಡ್ಕೊಂಡು ಹೋಗೋದು. ಅದನ್ನ ಇವಾಗ ಮೇಲ್ಗೆ ಹಾಕಂತ ತಲೆ ಮೇಲೆ. ಅದಾಗತ್ತಾ ಆಗಲ್ವಾ? ಆಗತ್ತಾ ಆಗಲ್ವಾ? ಆಗುತ್ತೆ ಆಗತ್ತೆ ಆಗುತ್ತೆ. ಓ ಯೇ ಗರ್ಲ್ಸ್ ಪವರು. ಎಲ್ಲ ಬರೀ ಹುಡುಗಿರು ಹುಡುಗಿರು ಹುಡುಗಿರು. ಫುಲ್ ಬರ್ತಾರೆ, ಯಾವುದು ಕೆಳಗೆ ಬೀಳದ ಹಾಗೆ.
ಒಳಗೆ ಬಂದರು. ಯೋಗಾಸನ. ಮಧು ಬೆಳಗ್ಗೆ ಇದನ್ನೇ ಮಾಡ್ತಾಳೆ ಡೈಲಿ. ಈಗ ನೀವು ಹೇಳಿದ ನಂಬರ್ ಹೇಗೆ ತರುತ್ತೆ ನೋಡಿ. ಮತ್ತೆ ಬಂತು. ಅಲ್ಲಿ ಬೋರ್ಡಲ್ಲಿ 4 ಅಂತ ಹಾಕಿದ್ರು, ಅದು ನೋಡಿ ಇವಾಗ ಹೋಗಿ 4ನ ಎತ್ಕೊಂಡು ಹೋಗ್ತಾ ಇದೆ. ಅಯ್ಯೋ ಸಿಕ್ಕಲ್ಲ ಅದಕ್ಕೆ ಸರಿಯಾಗಿ. ನೋಡಿ ನೀವು ಹೇಳಿದ ನಂಬರ್ ರಷ್ಯನ್ ಡಾಗ್ ಅಂತದು ಎಷ್ಟು ಆಕ್ಟಿವ್ ಆಗಿದೆ ಅಂದ್ರೆ. ಈಗ 21ರಿಂದ 30ರ ಒಳಗೆ ಒಂದು ನಂಬರ್ ಹೇಳಿ. 28. 11ರಿಂದ 20ರ ಒಳಗೆ ಅದಕ್ಕೂ ನಂಬರ್ ಹೇಳಿ. 1 2 3 ಕಲ್ಸ್ಬಿಟ್ಟವ್ರಲ್ಲ ನಿಜ. ಪುಟಾಣಿ ಚಿಕ್ಕದಾದ ಕನ್ನಡಿ ಇದೆ, ಆ ಕನ್ನಡಿಯಲ್ಲಿ ನೋಡಿಕೊಂಡು ಹೇಗೆ ಶೂಟ್ ಮಾಡ್ತಾರೆ. ಸಣ್ಣ ಕನ್ನಡಿ. ಗ್ರೇಟ್ ಬಾಂಬೆ ಸರ್ಕಸ್ ಆರ್ಟಿಸ್ಟ್. ಬಾಂಬೆ ಸರ್ಕಸ್ ಕಲಾವಿದರ ತಂಡಗಳಿಂದ ಇಟಾಲಿಯನ್ ಸ್ಪ್ರಿಂಗ್ ನೆಕ್. ಕೊನೆಯ ಪ್ರದರ್ಶನ ಆಫ್ ದಿಸ್ ಬಾಂಬೆ ನಮ್ಮೆಲ್ಲ ಸರ್ಕಸ್ ಪ್ರೇಮಿಗಳು ತಮ್ಮ ತಮ್ಮ ವಸ್ತುಗಳು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ನೋಡ್ಕೊಳ್ಳಿ. ನಿಮ್ಮ ದುಡ್ಡಿನ ವಸ್ತು ಅಂತ ನೋಡಿ, ವ್ಯಾನಿಟಿ ಬ್ಯಾಗು ವ್ಯಾನಿಟಿ ಎಲ್ಲ ಸರಿಯಾಗಿದೆಯಾ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಜನ ಎಲ್ಲ ಹೊರಡ್ತಾ ಇದ್ದಾರೆ ಕೊನೆಯ ಪ್ರದರ್ಶನ. ಹುಷಾರ್ ಹೇಗನ್ಸ್ತು? ತುಂಬಾ ಚೆನ್ನಾಗಿತ್ತು. 2 ಅವರ್ ಬೋರ್ ಆಗ್ಬೋದೇನೋ ಅಂತ ಅನ್ಕೊಂಡ್ವಿ, ಆದ್ರೆ ಬೋರೇ ಗೊತ್ತಾಗ್ಲಿಲ್ಲ. ಆಗಿಲ್ಲ. ಹೌದು ಚೆನ್ನಾಗಿತ್ತು ಆ್ಯಕ್ಚುಲಿ. ತಪ್ಪಿಸ್ಕೊಂಬಿಟ್ಟಿಯಾ? ಹುಷಾರು. ಆಮೇಲೆ ನಮ್ದಮ್ಮ ಮೈಸೂರು. ಹೌದು. ಹಾಯ್. ನೋಡಿದ್ರಲ್ಲ ನಮ್ಮದು ಸರ್ಕಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಒಳಗಡೆ ಹೇಳ್ಬೇಕು ಅಂತಂದರೆ ಇನ್ನೂ ತುಂಬ ದೊಡ್ಡದಿತ್ತಂತೆ, ಇವಾಗ ಒಂದು ಸ್ವಲ್ಪ ಚಿಕ್ಕದಿದೆ. ಲೈಕ್ ಅಟ್ಮಾಸ್ಫಿಯರ್ ಅಲ್ಲಿ ಸ್ಪೇಸು ಆ್ಯಂಡ್ ಏನು ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ನಿಮಗೆ ಯಾವುದು ಬಜೆಟ್ ಫ್ರೆಂಡ್ಲಿ ಅನ್ಸುತ್ತೆ ಆ ಟಿಕೆಟ್ ತೊಗೊಳ್ಳಿ. ಏನು ಅಷ್ಟು ಡಿಫ್ರೆನ್ಸ್ ಏನಿರಲ್ಲ. ಫ್ರಂಟ್ ಕೂತ್ಕೊಂಡ್ರು ಅದೇ ಕಾಣುತ್ತೆ, ಬ್ಯಾಕ್ ಕೂತ್ಕೊಂಡ್ರು ಅದೇ ಕಾಣುತ್ತೆ, ಬಟ್ ಫ್ರಂಟಲ್ಲಿ ಕೂತ್ಕೊಂಡ್ರು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಮರಿಬೇಡಿ, ಓಕೆನಾ. ನೆಕ್ಸ್ಟು ಫ್ಲವರ್ ಶೋ ಐ ಆಮ್ ಡೌಟ್, ಬಟ್ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಫ್ಲವರ್ ಶೋ ಅಂತ. ಯಾಕಂದರೆ ಅವತ್ತು ಹೋಗಿದ್ವಿ ನಾವು, ಆ್ಯಕ್ಚುಲಿ ಅರ್ಧಕ್ಕೆ ಬಂದ್ವಿ, ವೀಡಿಯೋನೇ ಮಾಡೋಕ್ಕಾಗಿಲ್ಲ, ತುಂಬ ಕ್ರೌಡ್ ಇತ್ತು. ಮತ್ತು ಸಂಡೇ ಬೇರೆ ಹೋಗ್ಬಿಟ್ಟಿದ್ವಿ, ಏನು ಮಾತಾಡೋದು ಕೇಳಿಸ್ತಿರ್ಲಿಲ್ಲ, ಮತ್ತು ತುಂಬ ಕ್ರೌಡ್ ಇತ್ತು, ಮತ್ತು ನೀಟಾಗಿ ಕಾಣಿಸಿಲ್ಲ ಅಂದರೆ ತುಂಬ ವೇಸ್ಟ್ ಆಗುತ್ತೆ ಅದು. ಹಾಗಾಗಿ ಫ್ಲವರ್ ಶೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೂವು ಅಲ್ವಾ, ಬಾಡೋಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಆಯಿತು, 1 ವೀಕೇ ಆಯಿತು ಇಟ್ಟು ಅದು. ಸೊ ನೋಡೋಣ, ಆದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಬೇರೆ ಬೇರೆ ವೀಡಿಯೋಸ್ ಮಾಡ್ತೀನಿ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಎಂಜಾಯ್ ಮಾಡಿ. ಯಾರ್ಯಾರು ಮೈಸೂರಿಗೆ ಬಂದು ಸರ್ಕಸ್ ನೋಡೋಕ್ಕಾಗಿಲ್ಲ, ಇಲ್ಲ ಬೇರೆ ಬೇರೆ ವೀಡಿಯೋ ನೋಡೋಕ್ಕಾಗಿಲ್ಲ, ನನ್ನ ಯೂಟ್ಯೂಬಲ್ಲಿ ಎಲ್ಲ ಥರದ ವೀಡಿಯೋಸು ಇದೆ. ಆಹಾರ ಮೇಳ ಆಗಿರ್ಬೋದು, ಇಲ್ಲ ಬಾಂಬೆ ಸರ್ಕಸ್ ಆಗಿರ್ಬೋದು, ಎಲ್ಲ ವೀಡಿಯೋಸು ಇದೆ. ನೀವು ಹೋಗ್ಬೋದು, ಚೆಕ್ ಮಾಡ್ಬೋದು, ನೋಡ್ಬೋದು, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್, ಹ್ಯಾವ್ ಎ ಗುಡ್ ಡೇ.